ಮಾತನ್ನು ನಾನು ಸಹಜವಾಗಿ ಈ ಅವಧಿಯಲ್ಲಿ ಪೂರ್ಣಗೊಳ್ಳಬಹುದಾ, ಈ ಅವಧಿಯಲ್ಲಿ ಆಗ್ಬೋದಾ ಅಂತ? ಅಲ್ಲ, ಅದನ್ನು ತೀರ್ಮಾನ ಮಾಡೋರು ಹೈಕಮಾಂಡ್. ಅಲ್ಲ, ಈ ಟೈಮಲ್ಲಿ ಆಗಲಿ ಅಂತ ನೀವು ಹೇಳಿದ್ದೀರಿ, ಈ ಅವಧಿಯಲ್ಲಿ ಈ ವೇಳೆ ಅಲ್ಲದೆ ಎಲ್ಲರೂ ಯಾರ್ಯಾರು ಏನಾಗ್ತದೆ ಇದರಲ್ಲಿ ಪ್ರಯತ್ನ ಪಡಬೇಕಾದ್ದು. ಹೋಗೋ ದೋಣಿಗೆಲ್ಲ ಹೋಗಬೇಕು, ಬೇಗ ದಡ ಸೇರಬೇಕು ಅನ್ನೋಂಥದ್ದು ಇರ್ತದೆ. ನಾಳೆ ಕಂಡವರಿಲ್ಲ. ಅದಕ್ಕೆ ಶರಣರು ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ? ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಏಳೇಳು ಜನ್ಮ ಅಂತ ಹೇಳ್ತಾರೆ. ಅಕ್ಕಮಾದೇವಿ ಹೇಳ್ತಾರೆ, ನುಡಿದಂತ ನಡೆ ಇದೇ ಜನ್ಮ ಕಡೆ. ಹಾಗಾಗಿ ಇವತ್ತೇ ನಮ್ಮದು ಏನು ನೋಡಿದ್ವಿ ಅದನ್ನ ಹೇಳ್ತೀವಿ. ಸೊ ಹಾಗಾಗಿ ನೀನೆಲ್ಲಿ ಹೋಗಿದ್ದೆ? ಇಲ್ಲೇ ನುಡಿದಂತೆ ನಡೆ ಇದೇ ಜನ್ಮ ಕಡೆ. ನಾಳೆ ನೋಡಿದರೆ ಯಾರಿದ್ದಾರೆ? ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಹಾಗಾಗಿ ಸಹಜವಾಗಿಯೇ ಮಾತನ್ನು ನಾನು ಆಡಿದ್ದೀನಿ. ಶಿವಕುಮಾರಿಗೆ ಸಿಎಂ ಪಟ್ಟ ಕೊಡ್ಬೇಕನ್ನಂತ ಅವ್ರ ಬೆಂಬಲಿಗರು ಇದು ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಏನು ದಲಿತ ಸಿಎಂ ಅನ್ನೋಂಥ ವಿಚಾರ ಅಲ್ರಿ, ಅಲ್ಲಿ ನಾವು ಯಾರು ಪರ ವಿರೋಧ ಯಾರು ಬೆಂಬಲಕ್ಕೆ ನಾವು ನಿಂತಿಲ್ಲ. ನಾವು ಶಿಸ್ತಿನ ಸಿಪಾಯಿ. ಮೊದಲು ಪಕ್ಷ ನಮ್ಮ ಮುಂದಿರೋಂಥದ್ದು. ಸಹಜವಾಗಿ ಆ ಪ್ರಯತ್ನಗಳೆಲ್ಲ ನಡೀತಾ ಇದ್ದಾವೆ. ಅದಕ್ಕೂ ಕೂಗಿದೆ. ಆ ಕೂಗು ಅದರಲ್ಲಿ ಯಾವುದು ಗುರಿ ಆಗ್ತದೋ ಅದು ತೀರ್ಮಾನ ಮಾಡೋರು ಹೈಕಮಾಂಡ್ ಇದೆ. ಒಕ್ಕಲಿಗ ಸಿಎಂ ಆಗಬೇಕು ಅಥವಾ ದಲಿತ ಸಿಎಂ ಆಗಬೇಕು? ಬೇಡ, ನೀವೆಲ್ಲ ಬೇಡ. ನಂದು ಏನಿದ್ರು ನಾನು ಅಲ್ಲ, ಖಂಡಿತವಾಗ್ಲೂ ಅದು. ಈಗ ನಾನು ಒಬ್ಬ ದಲಿತನಾಗಿದ್ದೀನಿ. ಮೊದಲು ನನ್ನ ತಂದೆ ತಾಯಿ ಜನನೀ ಜನ್ಮಭೂಮಿಚ್ಚ ಸ್ವರ್ಗಾದಪಿ ಗರಿಯಸ್ಸೆ ಅನ್ನೋ ರೀತಿಯಲ್ಲಿ ಜನ್ಮ ಕೊಟ್ಟವರ ಜನ್ಮಕ್ಕೆ ನಮ್ಗೆ ಯಾವ ಜನ್ಮ ತಂದೆ ತಾಯಿ ಕೊಟ್ಟರೋ, ಯಾವ ಸಮಾಜ ಕೊಟ್ಟಿದ್ದೋ ಅಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಲೀವ್ ಆ್ಯಂಡ್ ಲೆಟ್ ಲೀವ್ ಹಂಗೆ ನಾವು ಅದಕ್ಕೋಸ್ಕರ ಅಂತಂದು ಅಲ್ಲ. ಅಂಥ ಸಂದರ್ಭ ಬಂದು ಸಿಕ್ಕರೆ ಖಂಡಿತವಾಗ್ಲೂ ಒಳ್ಳೆಯದು. ನಾನು ನಿನ್ನೇನೋ ಬಂದು ನನಗೆ ಕೇಳಿದ್ರು ಕೆಲವರೆಲ್ಲ, ಅಧಿಕಾರ ಹಂಚಿಕೆ ನನ್ನ ಕೈಯಲ್ಲಿಲ್ಲ ಸ್ವಾಮಿ, ಅದನ್ನು ಮಾಡೋರು ಬೇರೆ ಇದ್ದಾರೆ. ಹಾಗಾಗಿ ಅಂಥದ್ದಿದ್ದರೆ ನಿನ್ನೇನು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಆ ತೀರ್ಮಾನ ಮಾಡೋರು ದೊಡ್ಡವರು ಇದ್ದಾರೆ, ಹೈಕಮಾಂಡ್ ಇದೆ. ಹಾಗಾಗಿ ನನ್ನ ದೃಷ್ಟಿಯಲ್ಲಿ ಮೊದಲು ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ನನ್ನ ಕಣ್ಮುಂದೆ. ಹಾಗಾಗಿ ಜನ ಆಶೀರ್ವಾದ ಮಾಡಿದ್ದಾರೆ. ಆ ಮಾಡಿದಂಥ ಜನಕ್ಕೆ ಎಲ್ಲಿನೂ ಚ್ಯುತಿ ಬರದ ರೀತಿಯಲ್ಲಿ ಆಡಳಿತ ಕೊಡೋದು ನನ್ನ ಮೊದಲ ಆದ್ಯ ಕರ್ತವ್ಯ. ಹಾಗಾಗಿ ಯಾರೇ ಕೊಟ್ಟರು ಅವರೆಲ್ಲ ನನಗೆ ಎರಡು ಕಣ್ಣು ಇದ್ದ ಹಾಗೆ. ಹಾಗಾಗಿ ಆ ಬಗ್ಗೆ ನಾನು ಮಾತಾಡುವಷ್ಟು ದೊಡ್ಡವ ನಾನಲ್ಲ, ಮಾತಾಡೋ ಸಂದರ್ಭವೂ ಇಲ್ಲ. ಹಾಗಾಗಿ CM ಕುರ್ಚಿ ಖಾಲಿನೂ ಇಲ್ಲ. ಅಂಥದ್ದು ಏನಾರು ಆಗಿತ್ತಂದರೆ ಏನು ಮಾಡ್ತಾರೋ ಅದಕ್ಕೆ ನಾವು ಒಪ್ಕೊಳ್ತೀವಿ. ಆಯ್ತು, ನಾನು ನಿನ್ನೇನು ಹೇಳಿದ್ನಲ್ಲ, ಸೂತ್ರ ಆಗಿದ್ದನ್ನು ಯಾರು ನನಗೆ ಗೊತ್ತಿಲ್ಲ. ಅದು ನಾನು ಕಾಣಲಿದ್ದು ಏನು ಹೇಳೋಣ? ಕಂಡಿದ್ರೆ ಖಂಡಿತವಾಗ್ಲ ಅಂಥದ್ದು ಏನಾದರೂ ನನಗೆ ಮಾಹಿತಿ ಇದ್ದರೆ ಅದರಂತೆ ಆಗ್ಲಂತ ಹೇಳ್ತಾ ಇದ್ದಾರೆ. ನೀವು ಕೂಡ ಸಚಿವ ಸ್ಥಾನ ಆಕಾಂಕ್ಷಿ ಇದ್ದೀರಾ? ಏನೋ ಸಚಿವ ಸ್ಥಾನ ಆಕಾಂಕ್ಷಿ ಇದ್ದೀರಾ? ಖಂಡಿತವಾಗ್ಲಿದ್ದೀನಿ. ನಿನ್ನೇನು ಹೇಳಿದಲ್ಲಪ್ಪ, ಅದು ಏನು ಅಂಥ ಸಮಸ್ಯೆ ಏನಾಗಿಲ್ಲ, ಸಹಜವಾಗಿ ಬರ್ತಾ ಇದೆ. ರೈತರಿಗೆ ಎಲ್ಲೇ ಒಂದು ಕಡೆ ಈಗ ತಾನೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದರು. ನಾನು ಸ್ವತಃ 4 ದಿನ ಹಿಂದೆ ಅಗ್ರಿಕಲ್ಚರ್ ಮಿನಿಸ್ಟರ್ ಹತ್ರನೂ ನಾನು ಮಾತನಾಡಿದ್ದೀನಿ. ಕೆಲವರೆಲ್ಲ ಕೃತಕ ಅಭಾವ ಅಂತ ಹೇಳಿದ್ರು. ಸಣ್ಣ ಪುಟ್ಟವು ಏನಾದ್ರೂ ಇರ್ತವೆ, ಅಂಥದ್ದು ಎಲ್ಲಿ ನಮಗೆ ಕಂಡು ಬಂದಿಲ್ಲ. ಯಾರೂ ಸಹ ಮಾರಾಟಗಾರರು ಅಂತ ಸಂಗ್ರಹಣೆ ಮಾಡಿರೋಂಥ ಕೆಲಸನೂ ಆಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗೆ ಹೇಳಿ ಆ ಗೋಡಂಬುಗಳೆಲ್ಲ ಚೆಕ್ ಮಾಡಿದ್ವಿ. ಸಹಜವಾಗಿ ಬರ್ತದೆ. ಒಳ್ಳೆ ಉತ್ತಮವಾದ ಮಳೆಯಾಗಿದೆ, ಅರ್ಲಿ ಮಳೆಯಾಗಿದೆ. ಎಲ್ಲರೂ ಗೊಬ್ಬರ ಹಾಕಿ ಹೆಚ್ಚಿನ ಇಳುವರಿ ತಕ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಸರಿದೂಗಿಸಂಥ ಕೆಲಸ ಆಗಿದೆ. ನವೆಂಬರ್ನಲ್ಲಿ ಸಂಪೂರ್ಣ ಪುನರಚನೆ ಆಗುತ್ತೆ. ಮತ್ತೆ ನೀನು ಅಲ್ಲಿಗೆ ಹೋದೆಲ್ಲಪ್ಪ, ನನ್ನ ಕೈಗಿಲ್ಲ ಕಣಪ್ಪ. ಅಲ್ಲಲ್ಲ, ಇವತ್ತು ಕೊಟ್ಟರು ಕೇಳ್ತೀನಿ. 5 ವರ್ಷದವರೆಗೆ ನಾನು ಅವಧಿ ಇರೋವರೆಗೆ 1 ದಿನ ಬಾಕಿ ಇದ್ರು ನನಗೂ ಕೊಡ್ರಿ ಅಂತ ಕೇಳ್ತೀನಿ. ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಸರ್? ಹಂಗಾದ್ರೆ ಕ್ರಾಂತಿ ಬಗ್ಗೆ ನನಗಿಲ್ಲ, ಮತ್ತೆ ಅದು ಕೇಳಬೇಡಿ ನೀವು. ನಮಸ್ಕಾರ.